ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನೂ ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ವಿಶೇಷವಾಗಿ ಈ ದಿವಸ ಅಂತಾರಾಷ್ಟ್ರೀಯ ಮಹಿಳೆಯ ದಿವಸವಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಈ ಒಂದು ಅಂತಾರಾಷ್ಟ್ರೀಯ ಮಹಿಳೆ ದಿವಸದ ಶುಭಾಶಯಗಳು. ಎಲ್ಲ ಮಹಿಳೆಯರಿಗೆ ಈ ಒಂದು ದಿವಸವು ಸಮರ್ಪಿಸಲ್ಪಟ್ಟಿದೆ. ಮಹಿಳೆಯರ ವಿಷಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅನೇಕ ಕಾರ್ಯಗಳನ್ನ ನಾವು ಹೇಳಬಹುದು. ಆಕೆ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಮಗಳಾಗಿ, ದೇಶದ ಪ್ರಜೆಯಾಗಿ, ಒಬ್ಬ ಸೇವಕಿಯಾಗಿ, ಪ್ರಾರ್ಥಿಸುವವಳಾಗಿ, ಅನೇಕ ಕಾರ್ಯಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ಮಹಿಳೆಯ ಕೊಡುಗೆ ಬಹಳವಾದದ್ದು. ತಾಯಿಯ ಪ್ರಾರ್ಥನೆ ಇಲ್ಲದೆ ಕೆಲವು ಸೇವಕರುಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಾರ್ಲ್ಸ್ ವೆಸ್ಲಿ ಎಂಬಂತಹ ದೇವ ಸೇವಕರುಗಳು ತಾಯಿಯ ಪ್ರಾರ್ಥನೆಯಿಂದಲೇ ಅವರೆಬ್ಬಿಸಲ್ಪಟ್ರು. ಡಾಕ್ಟರ್ DJ ದಿನಕರ್ ಅಂಕಲ್ ಅವರು ತನ್ನ ಹೆಂಡತಿಯ ಪ್ರಾರ್ಥನೆ. ಹೀಗೆ ಅನೇಕ ಸೇವಕರುಗಳ ಹಿಂದೆ, ಅನೇಕ ದೇವ ಸೇವಕರುಗಳ ಹಿಂದೆ ಅವರ ತಾಯಿ ಅಥವಾ ಅವರ ಹೆಂಡತಿ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಬಲವಾಗಿ ಅವರು ಉಪಯೋಗಿಸಲ್ಪಡುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಿದ್ರೆ ತಾಯಿಯ ಒಂದು ದೊಡ್ಡ ಕೊಡುಗೆ ಇದೆ ನಮ್ಮ ದೇಶಕ್ಕೆ. ಆದರೆ ದುಃಖಕರವಾದಂಥ ಒಂದು ವಿಚಾರ, ಈ ದಿವಸ ಹೆಣ್ಣನ್ನ ನಮ್ಮ ದೇಶದಲ್ಲಿ ಕಸಕ್ಕಿಂತಲೂ ಕೆಳಗೆ ನೋಡುವಂಥ ಪರಿಸ್ಥಿತಿ, ತುಂಬಾ ದುಷ್ಟವಾದ ರೀತಿಯಲ್ಲಿ ಹೆಂಗಸನ್ನು ನಡೆಸುವುದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶ ಪುರುಷ ಪ್ರಧಾನ ದೇಶವಾಗಿರೋದ್ರಿಂದ ಸ್ತ್ರೀಯರನ್ನ ಮನೆ ಕೆಲಸಕ್ಕಾಗಿ ಇಟ್ಟುಕೊಂಡಂತೆ ಅವರನ್ನ ನಡೆಸುವಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಸ್ತ್ರೀಯರ ಮೇಲೆ ಅಷ್ಟೂ ದೌರ್ಜನ್ಯ, ಅಷ್ಟೂ ಶೋಷಣೆಗಳು. ಅವ್ರು ಹುಟ್ಟುತ್ತಾ ಇದ್ದಾಗೆ ಗರ್ಭದಲ್ಲಿಯೇ ಹೆಣ್ಮಗು ಅಂತ ಗೊತ್ತಾದ್ರೆ ಅದನ್ನ ಅಬಾರ್ಟ್ ಮಾಡುವಂಥದ್ದು, ಹುಟ್ಟಿದ ಮೇಲೆ ಅದಕ್ಕೆ ಶೋಷಣೆ. ಅದಲ್ಲದೆ ಈ ದಿನಗಳಲ್ಲಂತೂ ಅನೇಕ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ, ವೇಶ್ಯಾವಾಟಿಕೆಗೊಳಗಾಗ್ತಾ ಇದ್ದಾರೆ. ಅವನ ಫೋರ್ಸ್ಫುಲ್ ಆಗಿ ವೇಶ್ಯಾವಾಟಿಕೆಗೆ ತಳ್ಳಲಾಗ್ತಾ ಇದೆ. ಹಾಗಿರೋದ್ರಿಂದ ಈ ಮಹಿಳೆಯರ ವಿಷಯದಲ್ಲಿ ನಾವು ದೇವರ ಮುಂದೆ ಪ್ರಾರ್ಥಿಸಲೇಬೇಕಾಗಿದೆ. ಈ ದಿವಸ ನಾವು ನೋಡ್ಲಿಕ್ಕಿರ್ತಕ್ಕಂಥ ವಿಚಾರವೂ ಕೂಡ ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯವನ್ನು ನಾವು ನೋಡ್ಲಿಕ್ಕಿದ್ದೇವೆ. ನಾವು ಈ ದಿನ ನೋಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ಈ ಒಂದು ಆತ್ಮಿಕ ಬೆಳವಣಿಗೆಯಲ್ಲಿ ನಾವು ದೇವರೊಂದಿಗೆ ಅಸಮಾಧಾನ ಉಳ್ಳವರಾಗಿರಬಾರದು. ಅಸಮಾಧಾನ ಅನ್ನುವಂಥ ವಿಚಾರವನ್ನು ನಾವು ನೋಡ್ಲಿಕ್ಕಿದ್ದೇವೆ. ಅಸಮಾಧಾನ ನಮ್ಮ ಆತ್ಮಿಕ ಬೆಳವಣಿಗೆನ ಕುಂಠಿತಪಡಿಸುವಂಥ ಒಂದು ವಿಷಯ, ಬೆಳೆದ ಹಾಗೆ ತಡಿತಕ್ಕಂಥ ಒಂದು ವಿಷಯ. ಈ ದಿವಸ ದೇವರು ಕೂಡ ಈ ಪ್ರಪಂಚದಲ್ಲಿ, ವಿಶೇಷವಾಗಿ ಭಾರತ ದೇಶದಲ್ಲಿ ನಡೀತಿರ್ತಕ್ಕಂಥ ಈ ವೇಶ್ಯಾವಾಟಿಕೆ, ಸ್ತ್ರೀಯರನ್ನ ತಪ್ಪಾದ ರೀತಿಯಲ್ಲಿ ನಡೆಸುವಂಥದ್ದು, ಅವ್ರನ್ನ ದೌರ್ಜನ್ಯ ಪಡಿಸ್ತಾ ಇರ್ತಕ್ಕಂಥ ಈ ವಿಚಾರ ದೇವರನ್ನ ದುಃಖಪಡಿಸಿದೆ. ಇದನ್ನೇ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಹೀಗೆ ನಾವು ನೋಡ್ತೀವಿ. ದುಷ್ಟತನವನ್ನ ನಡೆಸಿ ಸತ್ಯವನ್ನ ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಇಲ್ಲಿ ದೇವರು ಕೋಪವುಳ್ಳವನಾಗಿದ್ದಾನೆ. ಈ ದುಷ್ಟತನದ ಮೇಲೆ ದೇವರು ಕೋಪವುಳ್ಳವನಾಗಿದ್ದಾನೆ. ಹೆಣ್ಣು ಮಕ್ಕಳನ್ನ ಆ ಒಂದು ವ್ಯಭಿಚಾರಕ್ಕೆ ತಳ್ಳಿದ್ರಿಂದ, ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಪಡಿಸಿದ್ರಿಂದ, ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದ್ರಿಂದ, ಸಾಯಿಸಿದ್ರಿಂದ ದೇವರು ಕೋಪವುಳ್ಳವನಾಗಿದ್ದಾನೆ. ದೇವರು ಈ ಎಲ್ಲಾ ರೀತಿಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಈ ದಿವಸ ಇದನ್ನು ನಾವು ಅಧಿಕವಾಗಿ ನಾವು ಕಾಣಲಿಕ್ಕೆ ಸಾಧ್ಯ. ಲೋಕದ ಅನೇಕ ಕಡೆಗಳಲ್ಲಿ ಈ ರೀತಿ ಅನ್ಯ ದೇವತೆಗಳಿಗೆ ಮಕ್ಕಳನ್ನ ಬಲಿ ಕೊಡುವಂಥದ್ದು, ಮಕ್ಕಳ ಮಾಂಸವನ್ನ ಕಡಿದು ಊಟ ಮಾಡುವಂಥದ್ದು, ಇದನ್ನೆಲ್ಲ ಕೇಳ್ತಾ ಇದ್ದೇವೆ ಕಿವಿಯಲ್ಲಿ. ಪ್ರಿಯರೇ, ಹಾಗಿದ್ರೆ ಈ ರೀತಿಯಾದ ಪರಿಸ್ಥಿತಿ ದೇವರೊಂದಿಗೆ ಅಸಮಾಧಾನವನ್ನ ತರ್ತದೆ. ಅದು ಮಾತ್ರವಲ್ಲದೆ ದೇವ ಮಕ್ಕಳಾಗಿ, ಕ್ರೈಸ್ತರಾಗಿ ನಾವು ದೇವರೊಂದಿಗೆ ಸಮಾಧಾನದಲ್ಲಿ ಇಲ್ಲದ ಹೊರತು ನಾವು ಹೇಗೆ ತಾನೇ ಆತ್ಮಿಕವಾಗಿ ಬೆಳೆಯಲಿಕ್ಕೆ ಸಾಧ್ಯ? ಹೇಗೆ ತಾನೇ ದೇವರು ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಬಿನ್ನಹಗಳನ್ನ, ವಿಜ್ಞಾಪನೆಗಳನ್ನ ಕೇಳಲಿಕ್ಕೆ ಸಾಧ್ಯ? ಹಾಗಿದ್ರೆ ಅತಿ ಮುಖ್ಯವಾಗಿ ನಾವು ದೇವರೊಂದಿಗೆ ಸಮಾಧಾನವಾಗಬೇಕಾದದ್ದು ಅವಶ್ಯಕ. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಆತನೊಂದಿಗೆ ಸಮಾಧಾನದಲ್ಲಿ ಇರಲೇಬೇಕಾಗಿದೆ. ಹಾಗಿದ್ರೆ ಆತನೊಂದಿಗೆ ಸಮಾಧಾನದಲ್ಲಿ ಇರೋದು ಹೇಗೆ? ಆತನೊಂದಿಗೆ ಸಮಾಧಾನದಲ್ಲಿ ಇರುವುದು ಹೇಗೆ? ನಾವು ಅದಕ್ಕೊಂದು ವಚನವನ್ನ ನಾವು ತೆಗೆದುಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ: ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಯೇಸು ಕ್ರಿಸ್ತನ ಮೂಲಕ ನಮಗೆ ಸಮಾಧಾನ ಉಂಟಾಯಿತು.
ಯೇಸು ಕ್ರಿಸ್ತನ ಮೂಲಕ ನಮಗೆ ಹೇಗೆ ಸಮಾಧಾನ ಉಂಟಾಯಿತು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ಆತನು ಸತ್ತು ಹೂಣಲ್ಪಟ್ಟು 3ನೇ ದಿವಸ ಆತ ಸತ್ತವರೊಳಗಿಂದ ಜೀವ ಸಹಿತವಾಗಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಾವು ನಂಬಿದ್ದರಿಂದ ನಾವೀಗ ಆತನೊಂದಿಗೆ ಸಮಾಧಾನವಾಗಿದ್ದೇವೆ. ನಂಬುವುದರ ಮೂಲಕ ಸಮಾಧಾನ ನಮ್ಮಲ್ಲಿ ಹುಟ್ಟಿತು. ಹಾಗೆ ಇದನ್ನೇ ನಾವು ರೋಮಾಪುರ 10ನೇ ಅಧ್ಯಾಯ 9 ಮತ್ತು 10ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಲ್ಲಿ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದೇ. ಸೊ ಹಾಗಿದ್ರೆ ಈಗ ನಮಗೆ ನಂಬುವುದರ ಮೂಲಕ ನೀತಿವಂತಿಕೆ ನಮಗೆ ಸಿಗ್ತದೆ. ನೀತಿವಂತಿಕೆ ಇದನ್ನು ನಾವು ನೋಹನ ಜೀವನದಲ್ಲಿ ನಾವು ನೋಡೋದಾದ್ರೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೋಹನ ಜೀವನದಲ್ಲಿ ನಾವು ತೆಗೆದುಕೊಳ್ಳೋಣ, ಆದಿಕಾಂಡ 6ನೇ ಅಧ್ಯಾಯಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ 6ನೇ ಅಧ್ಯಾಯ. ನೋಹನು ದೇವರೊಂದಿಗೆ ಹೇಗೆ ನಡ್ಕೊಳ್ತಿದ್ದ ಅನ್ನೋದನ್ನ ನಾವು ಅಲ್ಲಿ ಕಾಣ್ತೇವೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನು. ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿದೆ, ರೈಟ್ ಸ್ಟ್ಯಾಂಡಿಂಗ್, ರೈಟ್ ವಾಕಿಂಗ್. ಆತನೊಂದಿಗೆ ಸರಿಯಾಗಿ ನಡ್ಕೊಳ್ಳುವಂಥದ್ದು ಅಥವಾ ಆತನ ಜೊತೆಯಲ್ಲಿ ನಡೆಯುವಂಥದ್ದು, ಆತನ ಮುಂದೆ ನಿಂತುಕೊಳ್ಳುವಂಥದ್ದು. ಯಾರಿಗೆ ಧೈರ್ಯವಿದೆ? ಹಾಗಿದ್ರೆ ಈ ರೀತಿಯಾದ ನೀತಿವಂತಿಕೆ ಉಳ್ಳವನಾಗಿ ನೋಹನಿದ್ದನು. ಆ ಕಾಲದಲ್ಲಿಯೇ ನೋಹನು ಮಾತ್ರ ನೀತಿವಂತನಾಗಿ ಕಾಣಿಸ್ಕೊಂಡ. ಪಾಪವನ್ನ ಮಾಡದವನಾಗಿ, ಆ ಜನಗಳು ಮಾಡಿದ ಪಾಪವನ್ನ ಮಾಡದವನಾಗಿ ನೀತಿವಂತನಾಗಿ ಆತ ಕಾಣಿಸ್ಕೊಂಡ. ಹಾಗಿದ್ರೆ ದೇವರು ಈ ದಿವಸವೂ ಕೂಡ ಈ ರೀತಿಯಾಗಿ ನಾವು ನೀತಿವಂತರಾಗಿರ್ಬೇಕಂತ ಬಯಸ್ತಾನೆ. ನಾವು ಆತನಿಗೆ ಸಮಾಧಾನ ಉಳ್ಳವರಾಗಿರ್ಬೇಕಂತ ಬಯಸ್ತಾನೆ. ಆತನ ಮುಂದೆ ನಿಲ್ಲುವುದಕ್ಕೆ ನಾವು ಧೈರ್ಯವುಳ್ಳವರಾಗಿರ್ಬೇಕು. ಧೈರ್ಯ ಇದ್ರೆ ತಾನೇ, ನಾವು ಸಮಾಧಾನ ಇದ್ರೆ ತಾನೇ ಒಬ್ಬ ವ್ಯಕ್ತಿ ಮುಂದೆ ನಾವು ನಿಲ್ಲಿಕ್ಕೆ ಸಾಧ್ಯ, ಆ ವ್ಯಕ್ತಿಯೊಂದಿಗೆ ಮಾತಾಡ್ಲಿಕ್ಕೆ ಸಾಧ್ಯ, ಆ ವ್ಯಕ್ತಿ ಮುಂದೆ ನಾವು ನಡೆದಾಡ್ಲಿಕ್ಕೆ ಸಾಧ್ಯ, ಆತನೊಂದಿಗೆ ಇರ್ಲಿಕ್ಕೆ ಸಾಧ್ಯ. ಇದು ದೇವರು ನಮ್ಮನ್ನ ನೀತಿವಂತರನ್ನಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾನೆ. ಸೊ ಇಲ್ಲಿ ಆದ್ರೂ ನಾವು ದೇವರೊಂದಿಗೆ ನಾವು ಯಾವಾಗ ನಮ್ಮ ನಂಬಿಕೆಯನ್ನ ನಾವು ಹಾಳು ಮಾಡ್ಕೊಳ್ತೇವೋ, ನಮ್ಮ ನಂಬಿಕೆಯನ್ನ ನಾವು ಕಳ್ಕೊಳ್ತೇವೋ, ಆಗ ದೇವರಿಗೂ ನಮಗೂ ಮಧ್ಯದಲ್ಲಿರ್ತಕ್ಕಂಥ ಸಮಾಧಾನ ಹಾಳಾಗಿ ಹೋಗ್ತದೆ. ಈ ಸಮಾಧಾನ ಹಾಳಾದ್ರೆ ನಮ್ಮಲ್ಲಿರ್ತಕ್ಕಂಥ ನೀತಿವಂತಿಕೆ ಹಾಳಾಗ್ತದೆ. ನೀತಿವಂತಿಕೆ ಹಾಳಾದ್ರೆ ನಾವು ಅನೀತಿವಂತರಾಗಿ ಕಾಣಿಸಲ್ಪಡ್ತೇವೆ. ಅನೀತಿವಂತರ ಜೀವನದಲ್ಲಿ ಶತ್ರು ಒಳಗಡೆ ಪ್ರವೇಶಿಸಿ ಆತ ಕಾರ್ಯ ಮಾಡುವಾತನಾಗಿದ್ದಾನೆ. ಹಾಗೆ ಪ್ರಿಯರೇ, ಆತ್ಮಿಕ ಬೆಳವಣಿಗೆಯಲ್ಲಿ ಈ ನೀತಿವಂತಿಕೆ ಅನ್ನುವಂಥದ್ದು ಅತಿ ಮುಖ್ಯವಾದಂತಹ ಒಂದು ವಿಷಯ. ದೇವರೊಂದಿಗೆ ನಾವು ಸಮಾಧಾನವಾಗಿ ಹೋಗುವಂಥದ್ದು ಅತಿ ಮುಖ್ಯವಾದ ವಿಷಯ. ಉದಾಹರಣೆಗೆ, ನನ್ನ ಹೆಂಡತಿಯ ವಿಷಯದಲ್ಲಿ ನಾನು ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನಾನು ನನ್ನ ಹೆಂಡತಿಯನ್ನ ನಾನು ನಂಬೋದ್ರಿಂದ ನನ್ನ ಹೆಂಡತಿನೂ ಸಮಾಧಾನವಾಗಿದ್ದಾಳೆ. ನನ್ನ ಹೆಂಡತಿಯನ್ನು ನಾನು ನಂಬದೆ ನನ್ನ ಹೆಂಡತಿಯನ್ನು ಫೋನನ್ನು ಅಥವಾ ಆಕೆಯ ಟ್ಯಾಬನ್ನು, ಆಕೆಯ ವಾಟ್ಸಪ್, ಆಕೆ ಫೇಸ್ಬುಕ್ನೆಲ್ಲ ಸರ್ಚ್ ಮಾಡಿದ್ರೆ, ಅಥವಾ ಆಕೆ ನನ್ನ ಫೋನನ್ನು ಸರ್ಚ್ ಮಾಡಿದ್ರೆ, ಏನು ಮಾಡಿದ್ದಾರೆ ನೋಡೋಣ, ಏನು ಮಾಡಿದ್ದಾರೆ, ಹೇಗಿದೆ, ಎಲ್ಲನ ಸಂಶಯದಿಂದ ಆಕೆ ಹುಡುಕಿದ್ರೆ, ಅದು ನನಗೆ ಗೊತ್ತಾದರೆ ನನಗೆ ಆಕೆಗೆ ಮಧ್ಯದಲ್ಲಿ ಸಮಾಧಾನ ಇರುತ್ತಾ? ಖಂಡಿತವಾಗಿಯೂ ಇಲ್ಲ. ಹಾಗಿದ್ರೆ ಇಲ್ಲಿ ನಾನು ನನ್ನ ಹೆಂಡತಿಯನ್ನು ನಂಬುವುದರಿಂದ ನನಗೂ ಆಕೆಗೂ ಸಮಾಧಾನ, ಆಕೆ ನನ್ನನ್ನು ನಂಬುವುದರಿಂದ ನನಗೂ ಆಕೆಗೂ ಮಧ್ಯದಲ್ಲಿ ಸಮಾಧಾನ. ಹಾಗೆಯೇ ಪ್ರಿಯರೇ, ನಾವು ದೇವರನ್ನ ನಂಬುವಾಗ ಮಾತ್ರವೇ, ಏನಂತ ನಂಬುವಾಗ, ಆತನು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನನಗಾಗಿ ಬಲಿ ಕೊಟ್ಟಿದ್ದಾನೆ, ನನಗಾಗಿ ಆತನನ್ನು ಶಿಲುಬೆಯಲ್ಲಿ ಬಲಿ ಕೊಟ್ಟ, ಆತ ನನಗಾಗಿ ಸತ್ತ, ಹೂಣಲ್ಪಟ್ಟ, 3ನೇ ದಿನ ಜೀವಂತವಾಗಿ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಂಬುವುದರ ಮೂಲಕ, ನೀ ನನಗಾಗಿ ಸತ್ತೆ, ನನಗಾಗಿ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟೆ ಅಂತ ನಂಬುವುದರ ಮೂಲಕ ನಾವು ನೀತಿವಂತರಾಗ್ಲಿಕ್ಕಿದ್ದೇವೆ. ನೀತಿವಂತರು ಅಂತಂದ್ರೆ ಆತನಿಗೆ ಸಮಾಧಾನ ಉಳ್ಳಂತಹ ವ್ಯಕ್ತಿಗಳು, ಆತನೊಂದಿಗೆ ಸಮಾಧಾನವಾದ ವ್ಯಕ್ತಿಗಳು. ಸೊ ಇದು ನಮಗೆ ಬೇಕೇ ಬೇಕಾಗಿದೆ. ಸಮಾಧಾನವಿಲ್ಲದೆ, ದೇವರೊಂದಿಗೆ ನಾವು ಸಮಾಧಾನ ಇಲ್ಲದೆ ದೇವರಿಂದ ನಾವು ಯಾವುದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಸಮಾಧಾನ ಬೇಕೇ ಬೇಕಿದೆ. ನಾವು ಸಮಾಧಾನ, ದೇವರೊಂದಿಗೆ ಸಮಾಧಾನ ಆಗಿರುವಂಥದ್ದು ಅತಿ ಮುಖ್ಯ. ಅದಕ್ಕಾಗಿಯೇ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. ನಾವು ಸತ್ಯವೇದದಲ್ಲಿ ಈ ರೀತಿಯಾಗಿ ದೇವರನ್ನು ನಂಬಿದವ್ರನ್ನ ದೇವರು ಅವ್ರನ್ನ ನೀತಿವಂತ ಅಂತ ಕರೆದ. ಆ ನೀತಿವಂತರನ್ನ ದೇವರು ಕಾಪಾಡುವುದಕ್ಕಾಗಿ ಉಪಯೋಗಿಸಿಕೊಂಡ. ಅದರಲ್ಲಿ ಒಂದು ಯಾರಂತ ಹೇಳಿದ್ರೆ ನೋಹನನ್ನ ನೀತಿವಂತನೆಂದು ದೇವರು ಕರೆದು ಆತನಿಗೆ ದೊಡ್ಡ ನಾವ್ಯನ ಮಾಡ್ಲಿಕ್ಕೆ ಹೇಳಿ, ಆತ ಎಲ್ಲ ಕೆಲವು ಪ್ರಾಣಿಗಳನ್ನ, ಪಕ್ಷಿಗಳನ್ನ ಆತ ಕಾಪಾಡುವುದಕ್ಕೆ ಆ ಕುಟುಂಬವನ್ನು ಆತ ಕಾಪಾಡಿದ. ನೋಹನ ಜೊತೆಯಲ್ಲಿ ದೇವರಿಗೆ ಸಮಾಧಾನವಿದ್ದುದರಿಂದ
ಆ ದಿವಸ ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದೊಂದು ಕಾರ್ಯಗಳು ಕೂಡ ಕಾಪಾಡಲ್ಪಡ್ತು. ನೋಹನ ಕುಟುಂಬ ಕಾಪಾಡಲ್ಪಡ್ತು. ಮನುಷ್ಯ ಜಾತಿ ಕಾಪಾಡಲ್ಪಡ್ತು. ಮನುಷ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಕಾಪಾಡಲ್ಪಟ್ಟನು. ಹಾಗೆ ಅಬ್ರಾಮನ ವಿಷಯದಲ್ಲಿ ನಾವು ನೋಡ್ತೇವೆ. ಅಬ್ರಾಮನು ಮತ್ತು ಲೋಟನು ಇಬ್ಬರು ಕೂಡ ಅವರು ಬೇರ್ಪಟ್ಟಾಗ ಲೋಟನು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗಿದ್ದಾನೆ. ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಆತನಿಗೆ ಆ ಸೊದೋಮ್ ಗೊಮೋರ ಪಟ್ಟಣದ ಅಷ್ಟು ಪಾಪಗಳು, ಅಷ್ಟು ವ್ಯಭಿಚಾರ, ಅಷ್ಟು ಆ ಒಂದು ಸಲಿಂಗಗಾಮ ಪಾಪಗಳು ಅಧಿಕವಾದಾಗ ಆತ ಊರ ಬಾಗಿಲಲ್ಲಿ ಕೂತಿದ್ದಾನೆ. ಅಂತ ಸಂದರ್ಭದಲ್ಲಿ ದೇವರು ಬಂದು ಆ ಒಂದು ಸೊದೋಮ್ ಗೊಮೋರವನ್ನ ನಾಶಪಡಿಸ್ಬೇಕಂತ ಬಂದಿದ್ದಾರೆ. ಅದನ್ನ ನಾಶಪಡಿಸ್ಲಿಕ್ಕಾಗಿ ಬಂದಿದ್ದಾರೆ. ಪಡಿಸ್ಲಿಕ್ಕೆ ಈಗ ಸೊದೋಮ್ ಗೊಮೋರದ ಒಳಗಡೆ ಹೋಗ್ಲಿಕ್ಕಿದ್ದಾರೆ. ಲೋಟ ಊರ ಬಾಗಿಲಲ್ಲಿದ್ದಾನೆ. ಅಬ್ರಹಾಮ ತನ್ನ ಗುಡಾರದ ಬಾಗಿಲಲ್ಲಿದ್ದಾನೆ. ಗುಡಾರ ಬಾಗಿಲಲ್ಲಿದ್ದಂಥ ಅಬ್ರಹಾಮನು ಅವರನ್ನು ನೋಡಿ ತಕ್ಷಣವೇ ಆತ ಅವ್ರನ್ನ ಕರೆದು ಅವರಿಗೆ ಊಟ ಕೊಟ್ಟು ಅವ್ರನ್ನೆಲ್ಲರನ್ನು ಕಳಿಸ್ಕೊಡುವಾಗ ಆತ ಸೊದೋಮ್ ಗೊಮೋರ ಪಟ್ಟಣದ ವಿಷಯನ ತಿಳ್ಕೊಳ್ತಾನೆ. ದೇವರು ಆತನಿಗೆ ತಿಳಿಯಪಡಿಸ್ತಾರೆ. ನಾನು ನನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ತಿಳಿಸಿದೆ, ಏನಾದರೂ ಮಾಡ್ಲಿಕ್ಕಾಗುತ್ತಾ ಎಂಬುದಾಗಿ ಅಬ್ರಹಾಮನಿಗೆ ಎಲ್ಲವನ್ನ ದೇವರು ತಿಳಿಸ್ತಾರೆ. ಎಲ್ಲವನ್ನ ತಿಳಿಸಿದ ನಂತರ ಈಗ ಅಬ್ರಹಾಮನು ಅಲ್ಲೇ ನಿಂತನು ಅಂತ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ. ಆತ ಅಡ್ಡಗೊಟ್ಟು ದೇವರಿಗೆ ಅಡ್ಡವಾಗಿ ನಿಂತು ಬಿಟ್ಟ. ಅಲ್ಲಿ ಒಂದು ವಚನ ಅಲ್ಲಿ ಈಗ ಬರೆಯಲ್ಪಡ್ತದೆ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನದು? ಅಬ್ರಾಮ ಹೇಳ್ತಾನೆ, ಅಲ್ಲಿ 50 ಮಂದಿ ನೀತಿವಂತರಿದ್ರೆ ಏನಾದ್ರು ನಾಶ ಮಾಡ್ತೀಯಾ ದೇವರೇ? ಅಲ್ಲಿ 40 ಮಂದಿ ಇದ್ರೆ, 30 ಮಂದಿ ಇದ್ರೆ, 10 ಮಂದಿ ಇದ್ರೆ ನೀನು ನಾಶ ಮಾಡ್ತೀಯೋ? ದೇವರ ಉತ್ತರ, ಅಲ್ಲಿ 50 ಮಂದಿ ಇದ್ರೆ ನಾನು ನಾಶ ಮಾಡೋದಿಲ್ಲ, 40 ಮಂದಿ ಇದ್ರೂ ನಾಶ ಮಾಡೋದಿಲ್ಲ, 30 ಮಂದಿ ಇದ್ರೂ ನಾಶ ಮಾಡೋದಿಲ್ಲ. ಅಲ್ಲಿ ಅಬ್ರಾಮ ಪ್ರಾರ್ಥಿಸ್ತಿದ್ದಾನೆ. ಅಬ್ರಹಾಮನ ನಿಮಿತ್ತ ದೇವರು ಅಲ್ಲಿದ್ದಂಥ ಲೋಟನನ್ನ ದೇವರು ಲೋಟನ ಕುಟುಂಬವನ್ನು ಆತ ಕಾಪಾಡಿ ಹೊರತರುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಹಂಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಚಾರ, ನಾವು ಯಾವಾಗ ದೇವರೊಂದಿಗೆ ಸಮಾಧಾನದಲ್ಲಿ ಇರುತ್ತೇವೋ ಆಗ ನಮ್ಮಿಂದ ದೇವರು ಲೋಕವನ್ನ ಕಾಪಾಡಲಿಕ್ಕಿದ್ದಾರೆ. ನೀತಿವಂತನಾದ ನಿನ್ನ ನಿಮಿತ್ತ ದೇವರು ಈ ಲೋಕವನ್ನ ಕಾಪಾಡಲಿಕ್ಕಿದ್ದಾರೆ. ಇದನ್ನೇ ನಾವು ಯಾಕೋಬನ ಪತ್ರಿಕೆಯಲ್ಲಿ ಸಹ ಓದ್ತೇವೆ. ಯಾಕೋಬನ ಪತ್ರಿಕೆ ನಾವು ತೆಗೆದುಕೊಳ್ಳೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದ 2ನೇ ಭಾಗ. ನೀತಿವಂತನ 16ನೇ ವಚನದ 2ನೇ ಭಾಗ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ನೀತಿವಂತನ ಪ್ರಾರ್ಥನೆ ನೋಡುವ ದೇವರೊಂದಿಗೆ ಸಮಾಧಾನವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಎಷ್ಟು ಬಲವಾಗಿದೆ ಅಂತ ನೋಡ್ರಿ. ಹಾಗಿದ್ರೆ ಇಲ್ಲಿ ದೇವರು ಬಯಸ್ತಿರುವಂಥ ವಿಚಾರ ನೀತಿವಂತರಾಗಿರ್ಬೇಕು. ನಾವು ದೇವರೊಂದಿಗೆ ಸರಿಯಾಗಿ ನಡ್ಕೊಳ್ಳುವವರಾಗಿರ್ಬೇಕು. ಆತನ ಮುಂದೆ ನಿಲ್ಲುವುದಕ್ಕೆ ನಾವು ಧೈರ್ಯವುಳ್ಳವರಾಗಿ ನಾವು ಇರಬೇಕು. ಇನ್ನು ನಾವು ಲೋಕದ ಪಾಪಗಳಲ್ಲಿ ಈ ಜೋಡಾಗದವರಾಗಿ ನಾವು ಇರಬೇಕು. ಹೀಗೆ ನಾವು ನೀತಿವಂತ ಹೃದಯದಿಂದ ನೀತಿವಂತರಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಬಲವಾಗಿ ಅದು ಹೋಗುವಂಥದ್ದಾಗಿದೆ, ಬಲವಾದ ಪ್ರಾರ್ಥನೆಯಾಗಿ. ಹಾಗಿದ್ರೆ ಪ್ರಿಯರೇ, ನಾವು ಈ ರೀತಿಯಾಗಿ ನಾವು ಏನ್ ಮಾಡಬೇಕಾಗಿದೆ? ನಾವು ದೇವರೊಂದಿಗೆ ಸಮಾಧಾನವಾಗಬೇಕು. ದೇವರೊಂದಿಗೆ ಸಮಾಧಾನ ಆಗ್ಬೇಕಂದ್ರೆ ತನ್ನನ್ನು ನಂಬಬೇಕು. ಎಲ್ಲಾ ವಿಷಯದಲ್ಲ ತನ್ನನ್ನು ನಂಬಬೇಕು. ಯಾರು ಯೇಸುವನ ನಂಬಲಿಲ್ವೋ ನೋಡ್ರಿ, ಅಲ್ಲಿ ಸ್ಪಷ್ಟವಾಗಿ ಬರ್ದಿದೆ. ಒಂದು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅಲ್ಲಿ ಬರೆಯಲ್ಪಟ್ಟದೆ. ಆ ವಚನ ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು, ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ದೇವರು ಆಗಲೇ ತೀರ್ಪು ಮಾಡಿದ್ದಾರೆ. ಯೇಸುವನ ನಂಬದ ವ್ಯಕ್ತಿಗೆ ತೀರ್ಪು ಆಗಿ ಹೋಯಿತು. ಏನದು ತೀರ್ಪು? ನರಕ ದಂಡನೆ. ಬೆಳಕು ಹತ್ರ ಇರುವಾಗಲೂ ಕೂಡ ನಾವು ಅದನ್ನು ಸ್ವೀಕರಿಸದೇ ಇರುವಾಗ ನರಕದ ದಂಡನೆ. ಹಾಗಿದ್ರೆ ಪ್ರೇರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಚಾರ ಇದೆ. ನಾವೊಬ್ಬೊಬ್ಬರು ಆತನನ್ನು ನಂಬುವವರ ಆಗಬೇಕಂತ ಆತ ಇಷ್ಟಪಡ್ತಾನೆ. ನಾವು ಯೇಸು ಸ್ವಾಮಿನ ನಂಬ್ತೀವಿ. ಅದು ಪ್ರಾರಂಭದಲ್ಲಿ ರಕ್ಷಣೆಗೆ ಬರಬೇಕಾದಂಥ ಸಮಯದಲ್ಲಿ ನಮ್ಗೆ ಬೇಕಾದಂತಹ ಒಂದು ನಂಬಿಕೆ. ಅದಾದ ನಂತರವೂ ಕೂಡ ನಂಬಿಕೆ ಬೇಕಾಗಿದೆ. ಅದಾದ ನಂತರದಲ್ಲಿಯೂ ನಮ್ಮ ನಂಬಿಕೆ ಬೆಳೆಯಬೇಕಾಗಿದೆ. ನಾವು ಪ್ರಾರ್ಥಿಸುವುದಕ್ಕೆ ನಂಬಿಕೆ ಬೇಕಾಗಿದೆ. ನಾವು ವರಗಳನ್ನ ಹೊಂದಿಕೊಳ್ಳುವುದಕ್ಕೆ ನಂಬಿಕೆ ಬೇಕಾಗಿದೆ.
ಅದ್ಭುತ ಕಾರ್ಯಗಳನ್ನ ಮಾಡುವುದಕ್ಕೆ ನಂಬಿಕೆ ಬೇಕಾಗಿದೆ. ದೇವರ ಮಹಿಮೆಯನ್ನು ಕಾಣುವುದಕ್ಕೆ ನಂಬಿಕೆ ಬೇಕಾಗಿದೆ. ಪರಲೋಕಕ್ಕೆ ಹೋಗುವುದಕ್ಕೆ ನಾವು ಕಾದು ಕುಳಿತಿರುವಾಗ ನಂಬಿಕೆ ಬೇಕಾಗಿದೆ. ಇದನ್ನೇ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸುಂದರವಾಗಿ ಹೇಳೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಅಲ್ಲಿ 8ನೇ ವಚನ ಈಗ ಹೇಳ್ತದೆ. ನಾವು ಅದನ್ನು ತೆಗೆದುಕೊಳ್ಳೋಣ. 18:8. ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಯೇಸುಸ್ವಾಮಿ ಪ್ರತ್ಯಕ್ಷತೆಯಲ್ಲಿ ತಿರುಗಿ ಬರ್ಲಿಕ್ಕಿದ್ದಾರೆ. ಬರುವಂತ ಸಂದರ್ಭದಲ್ಲಿ ಏನಂತ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಂಬಿಕೆಯನ್ನು ಕಾಣ್ತೇನೋ ಇಲ್ವೋ ನನಗೆ ಗೊತ್ತಿಲ್ಲ, ನಂಬಿಕೆ ಇರುತ್ತೋ? ಇಲ್ಲಿ ಯೇಸುಸ್ವಾಮಿ ಒಂದು ಪ್ರಶ್ನೆ ಮಾಡಿ ತೋರಿಸ್ತಿದ್ದಾರೆ. ಪ್ರಿಯರಾಗಿದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ವಿಚಾರ, ನಾವು ಆತನನ್ನು ನಂಬುವವರಾಗೋಣ. ನಮ್ಮ ನಂಬಿಕೆ ಎಲ್ಲಿಯೂ ಕೂಡ ಕುಂದಿ ಹೋಗದ ರೀತಿಯಲ್ಲಿ ನಾವು ಅದನ್ನು ಕಾಪಾಡಿಕೊಳ್ಳಬೇಕಾಗಿದೆ, ನಾವು ಅದನ್ನು ಬಲಪಡಿಸಿಕೊಳ್ಳಬೇಕಾಗಿದೆ. ಈ ನಂಬಿಕೆ ನಮ್ಮನ್ನು ಆತ್ಮಿಕವಾಗಿ ಬೆಳೆಸ್ತದೆ. ಈ ನಂಬಿಕೆ ಪ್ರಾರ್ಥನೆಗೆ ಅವಶ್ಯ. ಈ ನಂಬಿಕೆ ನಮ್ಮ ಆತ್ಮಿಕ ಜೀವಿತಕ್ಕೆ ಅತಿ ಅವಶ್ಯ. ಇದಕ್ಕಾಗಿ ನಾವು ಸಮರ್ಪಣೆ ಮಾಡಿಕೊಟ್ಟು ನಾವು ಪ್ರಾರ್ಥಿಸೋಣ. ದೇವರು ನಮ್ಮಲ್ಲಿ ಈ ನಂಬಿಕೆನ ಬಲವಾಗಿ ಬೆಳೆಸಲಿ. ಈ ನಂಬಿಕೆ ನಮ್ಮೊಳಗಡೆ ಬಲವಾಗಿ ಬೆಳೆಯುವುದಾದರೆ ನಾವೇನು ಬೇಕಾದರೂ ಕೇಳ್ಬೋದು. ನೀವು ನಂಬಿಕೆಯಿಂದ ಏನು ಬೇಕಾದರೂ ಕೇಳ್ಕೊಳ್ರಿ. ಹೊಂದಿದ್ದೇವೆ ಎಂಬುದಾಗಿ ನಂಬ್ರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ನೀವು ನಂಬುವುದಾದರೆ, ನೀವೇನು ಪ್ರಾರ್ಥಿಸ್ತೀರೋ, ಏನು ಬೇಡ್ಕೊಳ್ತೀರೋ ಅದನ್ನು ಹೊಂದಿದ್ದೇವೆ ಅಂತ ನೀವು ನಂಬುವುದಾದರೆ ಅದು ನಿಮಗೆ ಸಿಕ್ಕುವುದು ಎಂಬುದಾಗಿ ಮಾರ್ಕ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಸೊ ಹಾಗಿದ್ರೆ ನಂಬಿಕೆ ತುಂಬ ಮುಖ್ಯ. ಅದಕ್ಕಾಗಿಯೇ ನಂಬುವವರಿಗೆ ಒಂದು ಹೆಸರಿದೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಒಂದು ಹೆಸರಿದೆ. ಏನಂತ ಹೇಳಿದ್ರೆ ಬಿಲೀವರ್ಸ್. ಇದನ್ನೇ ಮಾರ್ಕ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ನಂಬುವವರಾದ ಇವರು ಎಂಬುದಾಗಿ ನಮ್ಮೆಲ್ಲರಿಗೂ ಒಂದು ಹೆಸರು, ನಂಬುವವರು. ನಮ್ಮಲ್ಲಿ ಅಪನಂಬಿಕೆ ಬರಲೇಬಾರ್ದು. ಅಪನಂಬಿಕೆ ಬಂದಂತಹ ಒಬ್ಬ ವ್ಯಕ್ತಿ, ಸ್ಥಾನಿಕನಾದ ಯೋಹಾನ, ಪರಲೋಕದಲ್ಲಿ ಎಲ್ಲರಿಗಿಂತಲೂ ಸಣ್ಣವನಾಗಿ ಕಾಣಿಸಲ್ಪಡ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವುದುಂಟು. ಆದ್ದರಿಂದ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ, ನಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಏನು ಮಾಡೋಣ? ನಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ಳಿಕ್ಕೆ ದೇವರ ವಾಕ್ಯ ಹೇಳುವಂತೆಯೇ ನಾವು ವಾಕ್ಯಗಳನ್ನ ಓದೋಣ. ಈ ವಾಕ್ಯನ ಓದ್ತಾ ಇದನ್ನು ಕೇಳಿಸ್ಕೊಳ್ತಾ ವಾಕ್ಯವನ್ನು ಕೇಳುವುದರ ಮೂಲಕ ನಮ್ಮ ನಂಬಿಕೆ ವೃದ್ಧಿಯಾಗುತ್ತೆ ಎಂಬುದಾಗಿ ವಚನ ಹೇಳ್ತದೆ. ಅದಕ್ಕೋಸ್ಕರ ಇದನ್ನು ಓದುವುದಕ್ಕಾಗಿಯೂ ಇದರಂತೆ ನಡ್ಕೊಳ್ಳುವುದಕ್ಕಾಗಿಯೂ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಈ ವಚನದಲ್ಲಿ ಹೇಳಲ್ಪಟ್ಟ ಪ್ರಕಾರ ಕರ್ತನೆ, ಹೌದಪ್ಪ, ನಾವು ನಿನ್ನನ್ನು ನಂಬುವವರಾಗಿರೋದಕ್ಕೆ ಸಹಾಯ ಮಾಡು. ಕರ್ತನೆ, ನಿನ್ನನ್ನು ನಂಬಿ ನಿನ್ನೊಂದಿಗೆ ಸಮಾಧಾನವಾಗಿರುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನನ್ನು ನಂಬಿ ಕರ್ತನೆ, ಹೌದಪ್ಪ, ನಿನ್ನೊಂದಿಗೆ ಕಾರ್ಯ ಮಾಡುವವರಾಗಿರೋದಕ್ಕೆ ಸಹಾಯ ಮಾಡು. ನಂಬಿಕೆ ಎಂಬಂತ ವರವನ್ನು ನಮಗೆ ಕೊಟ್ಟಿದ್ದಿ, ನಂಬಿಕೆ ಎಂಬಂತಹ ಫಲವನ್ನು ನಮ್ಮೊಳಗಡೆ ಇಟ್ಟಿದ್ದಿ. ವರವನ್ನೂ ಕೊಟ್ಟಿದ್ದಿ, ಫಲವನ್ನೂ ನಮ್ಮೊಳಗಡೆ ಇಟ್ಟಿದ್ದಿ. ನಂಬಿಕೆಯನ್ನು ಹುಟ್ಟಿಸಿದವನು ನೀನೇ ಅಪ್ಪ, ನಂಬಿಕೆಯನ್ನು ಪೂರೈಸುವವನು ನೀನೇ ಅಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಂಬಿಕೆ ಇಲ್ಲದೆ ಯಾವನು ದೇವರನ್ನು ಮೆಚ್ಚಿಸುವುದಕ್ಕಾಗುವುದಿಲ್ಲ ಎಂಬುದಾಗಿ ಹೇಳಿದೆಯಲ್ಲಪ್ಪ. ನಮ್ಮ ಸ್ವಂತ ಕಾರ್ಯದಿಂದ ಅಲ್ಲ ಕರ್ತನೆ, ನಮ್ಮ ಧರ್ಮ ಕಾರ್ಯಗಳಿಂದ ಅಲ್ಲಪ್ಪ ಕರ್ತನೆ, ನಂಬಿಕೆಯಿಂದ ನಾವು ಮೆಚ್ಚಿಸುವವರಾಗೋದಕ್ಕೆ ಸಹಾಯ ಮಾಡು ಸ್ವಾಮಿ. ನಾವು ನಂಬಿಕೆಯಿಂದ ನಿಮ್ಮನ್ನು ಮೆಚ್ಚಿಸುವುದಕ್ಕೆ ನಮ್ಮ ಕೃಪೆ ಕೊಡು ಸ್ವಾಮಿ. ಸಹಾಯ ಮಾಡು. ಯಾವುದೋ ಒಂದು ಕಾರ್ಯವನ್ನು ಮಾಡಿ ನಿನ್ನನ್ನು ನೋಯಿಸದೆ, ನಮ್ಮ ಸ್ವಬುದ್ಧಿ, ಸ್ವಬಲ, ಸ್ವಜ್ಞಾನವನ್ನು ಉಪಯೋಗಿಸಿ ನಿನ್ನನ್ನು ನೋಯಿಸದೆ ಕರ್ತನೆ, ನಾವು ನಿನ್ನನ್ನು ಯಾವಾಗಲೂ ನಂಬುವವರಾಗಿ, ಯಾವಾಗಲೂ ನಿನ್ನ ಮೇಲೆ ಭರವಸೆ ಉಳ್ಳವರಾಗಿ ನಾವು ನಡ್ಕೊಳ್ಳೋದಕ್ಕೆ ಸಹಾಯ ಮಾಡು ಸ್ವಾಮಿ. ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬೊಬ್ಬರ ಒಳಗೆ ನಂಬಿಕೆಯನ್ನು ಹುಟ್ಟಿಸು, ಪೂರೈಸು ಕರ್ತನೆ. ಎಸಪ್ಪ, ನೀನು ಅವರೊಳಗಡೆ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿಯೂ ಪೂರೈಸುವುದಕ್ಕಾಗಿಯೂ ಸ್ತೋತ್ರ, ಅದನ್ನು ಬೆಳೆಸುವುದಕ್ಕಾಗಿಯೂ ಸ್ತೋತ್ರ ಅಪ್ಪ. ಅವರು ನಿನ್ನನ್ನು ನಂಬುವವರಾಗಿ ದೊಡ್ಡ ನಿನ್ನ ಮಹಿಮೆಯನ್ನು ಅವರು ಕಾಣುವಂತೆ ಸಹಾಯ ಮಾಡು. ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣ್ತೇನೆ ಎಂಬುದಾಗಿ ಹೇಳಿದೆಯಲ್ಲ. ನಿನ್ನ ನಂಬಿಕೆ ಅಂತ ನಿನಗಾಗಲಿ ಎಂಬುದಾಗಿ ಹೇಳಿದೆಯಲ್ಲ. ನೀನು ನಂಬುವುದಾದ್ರೆ ನಿನ್ನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿದೆಯಲ್ಲ. ದೇವರಿಂದ ಎಲ್ಲವೂ ಸಾಧ್ಯ, ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿದೆಯಲ್ಲ. ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಎಬ್ಬಿಸಲ್ಪಡುವಳು ಎಂಬುದಾಗಿ ಹೇಳಿದೆಯಲ್ಲ. ಕರ್ತನೇ, ನಿನಗೆ ಸ್ತೋತ್ರ ಸ್ತೋತ್ರ. ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅಪ್ಪ. ಆ
ಯವನಸ್ಥನ ತಂದೆಯು ಬಂದು ನಿನ್ನ ಬಳಿಯಲ್ಲಿ ಕೇಳಿದಾಗ ನನ್ನ ನಂಬಿಕೆ ಕಡಿಮೆ ಆಗಿದೆ, ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕೇಳಿದಂತೆ ಕರ್ತನೆ ಈ ದಿವಸ ನಾವು ಕೂಡ ಪ್ರಾರ್ಥಿಸ್ತೇವೆ. ನಮ್ಮ ನಂಬಿಕೆಯನ್ನು ಹೆಚ್ಚಿಸು, ನಮ್ಮ ನಂಬಿಕೆಯನ್ನು ಬೆಳೆಸು. ನಮ್ಮ ನಂಬಿಕೆ ಕರ್ತನೆ ಯುದ್ಧ ಮಾಡುವಂಥ ಗುರಾಣಿಯಂತೆ, ಕರ್ತನೆ ಯುದ್ಧಕ್ಕೆ ಬೇಕಾದ ಗುರಾಣಿಯಂತೆ ನಾವು ನಂಬಿಕೆಯನ್ನು ಹಿಡಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. ಗಟ್ಟಿಯಾಗಿ ಹಿಡಿದುಕೊಳ್ಳುವುದಕ್ಕೆ ಅಪ್ಪ, ಅಗ್ನಿ ಬಾಣಗಳನ್ನೆಲ್ಲವನ್ನು ಆರಿಸಿ ಬಿಡುವುದಕ್ಕೆ ಕರ್ತನೆ ನಮಗೆ ಸಹಾಯ ಮಾಡು ಸ್ವಾಮಿ. ಕರ್ತನೆ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಅಗ್ನಿ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀವಪ್ಪ ಪ್ರೀತಿಯ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ವಿಶೇಷವಾಗಿ ನಾನು ಈ ದಿವಸ ಹೇಳಿದಂತೆ ಮಹಿಳೆಯ ದಿನ ಈ ದಿನ ಆಗಿದೆ. ದಯವಿಟ್ಟು ಎಲ್ಲ ಮಹಿಳೆಯರನ್ನ ಗೌರವಿಸ್ರಿ, ಅವರಿಗಾಗಿ ಪ್ರಾರ್ಥಿಸ್ರಿ, ಅವರ ಸಂರಕ್ಷಣೆಗಾಗಿ ಪ್ರಾರ್ಥಿಸ್ರಿ, ಅವರ ಪರವಾಗಿ ನಿಂತ್ಕೊಳ್ರಿ. ನಿಜ ನೋಡ್ಬೇಕಂತ ಹೇಳಿದ್ರೆ ಪುರುಷರಿಗಿಂತ ಮಹಿಳೆಯರು ತುಂಬ ಶ್ರಮ ವಹಿಸ್ತಾರೆ, ತುಂಬ ತಾಳ್ಮೆ ಉಳ್ಳವರಾಗಿರ್ತಾರೆ. ಅವ್ರಿಗಾಗಿ ನಾವು ಪ್ರಾರ್ಥಿಸೋಣ. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.